ಹರೇ ರಾಮ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊತ್ತ ಮೊದಲು ನಿಮ್ಮ ಆರಾಧ್ಯ ದೇವತೆಗಳಾದ ಶ್ರೀ ಸೀತಾರಾಮಚಂದ್ರ, ಚಂದ್ರಮೌಳೀಶ್ವರ, ರಾಜರಾಜೇಶ್ವರಿಯರ ದಿವ್ಯ ಸನ್ನಿಧಾನದಲ್ಲಿ ನತಮಸ್ತಕರಾಗಿ ಅವರ ಆಶೀರ್ವಾದಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಈ ಗುರುಭಿಕ್ಷೆ ಎನ್ನುವುದು ತುಂಬ ಮುಖ್ಯವಾಗಿ ರಾಮದೇವರ ವಿಶೇಷ ಕೃಪೆಯನ್ನು ಪಡ್ಕೊಳ್ತಕ್ಕಂಥ ಒಂದು ಅವಕಾಶ, ಆಶೀರ್ವಾದ ಎಲ್ಲರಿಗೂ, ಈ ಕುಟುಂಬಕ್ಕೂ ಮತ್ತು ಇಂದು ಅವರ ಕರೆಯ ಮೇರೆಗೆ ಆಗಮಿಸಿರ್ತಕ್ಕಂಥ ನಮಗೆಲ್ಲರಿಗೂ ಇರಲಿ ಎಂಬುದಾಗಿ ಮೊಟ್ಟ ಮೊದಲಾಗಿ ಆಶಿಸಿ ಆಶೀರ್ವಚನದ ಕೆಲವು ಮಾತುಗಳನ್ನು ಆಡಬಯಸ್ತೇವೆ. ಶ್ರೇಯಾಂಸಿ ಬಹುವಿಘ್ನಾನಿ ಎನ್ನುವ ಮಾತುಂಟು. ಒಳ್ಳೆ ಕೆಲಸಕ್ಕೆ ವಿಘ್ನ ಬಹಳ ಅಂತ. ಅದು ನಮ್ಮ ಕುತ್ತಿಗದ್ದೆ ಜನಾರ್ದನನ ಈ ಸತ್ಯ ಗುರುಭಿಕ್ಷೆಯ ಮಟ್ಟಿಗೆ ನಿಜವೇ ಆಗಿ ಹೋಯಿತು ಅಂತ. ಏಕೆಂದರೆ ಅನೇಕ ವಿಘ್ನಗಳು, ಅನೇಕ ವಿಳಂಬಗಳನ್ನು ದಾಟಿ ಈಗ ಈ ಗುರುಭಿಕ್ಷೆಯ ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು. ಕೆಲವೊಮ್ಮೆ ಅವರ ಬಿಟ್ಟುಕೊಟ್ಟ ಸಂದರ್ಭಗಳು, ಕೆಲವೊಮ್ಮೆ ಮಾಡಲಿಕ್ಕೆ ಆಗದೇ ಇರೋ ಸಂದರ್ಭಗಳು, ನಮಗೆ ತೊಡಕುಗಳು. ಅದರಲ್ಲಿ ಏನು ಅಂದರೆ ಅದು ಮುಹೂರ್ತವನ್ನು ಕಾಯುವಂಥದ್ದು ದೇವರು, ಬೇರೆ ಏನೂ ಅಲ್ಲ. ಯಾವುದೋ ಒಂದು ಶುಭ ಮುಹೂರ್ತವನ್ನು ದೇವರು ಪ್ರತೀಕ್ಷೆ ಮಾಡುವಂಥದ್ದು ಅಂತ. ಕೊನೆಗೆ ನಿನ್ನೆ ಸಾಯಂಕಾಲ ಬರಬೇಕಾಗಿತ್ತು, ನಾವು ನಿನ್ನೆ ಮಧ್ಯಾಹ್ನ ಮೇಲೆ ಬರಬೇಕಾಗಿತ್ತು. ಸಾಯಂಕಾಲದ ಬೆಳಗಿನ ಪೂಜೆ ಎಲ್ಲ ನಡಿಬೇಕಾಗಿತ್ತು ಇಲ್ಲಿ. ಅದಕ್ಕೂ ಒಂದು ಸೂತಕದ ತೊಂದರೆ ಬಂದು ಇಂದು ಪ್ರಾತಃ ಕಾಲ ನಾವು ಬರುವಂತೆ ಆಯಿತು. ನಾವು ಪ್ರವೇಶ ಮಾಡುವಾಗಲೇ ಸ್ವಲ್ಪ ವಿನೋದವಾಗಿ ಹೇಳಿದ್ವು, ಸಾಮಾನ್ಯವಾಗಿ ಬರುವಂಥದ್ದು ಸಾಯಂಕಾಲದ ಹೊತ್ತು, ಅದು ಸೂರ್ಯ ಇಳಿಯುವ ಸಮಯ ಬರುವಾಗ. ಇಲ್ಲಿಗಾಗುವಾಗ ಸೂರ್ಯ ಏರುವ ಸಮಯ, 10:30-11 ಗಂಟೆ ಸಮಯ ಅಂದರೆ ಇನ್ನೇನು ಸೂರ್ಯ ಉತ್ತುಂಗಕ್ಕೆ ಹೋಗಬೇಕು ಅಂತ ಮುಹೂರ್ತ ಅಂತ. ಸೂರ್ಯನಿಗೆ ಉತ್ತುಂಗ ಬರುವ ಕಾಲ ಮಧ್ಯಾಹ್ನ ಅಂದರೆ ಸೂರ್ಯ ಪರಿಪೂರ್ಣ ಪ್ರಕಾಶದಲ್ಲಿ ಬೆಳಗುವಂಥ ಕಾಲ ನೋಡಿ. ಅಂತಹ ಕಾಲದಲ್ಲಿ ಬರುವಂತೆ ಆಯಿತು ಎನ್ನುವಾಗ ಅದರೊಳಗೊಂದು ಆಶೀರ್ವಾದ ಹುದುಗಿದೆ ಅಂತ. ಹಾಗೆ ಹೇಳುವಾಗ ಅದ್ರ ಹಿಂದಿರುವ ಭಾವನೆ ಏನು ಅಂದರೆ, ಈ ಮನೆಯಲ್ಲಿ ಇನ್ನು ಮುಂದೆ ಒಂದು ಉತ್ತುಂಗಕ್ಕೆ ಹೋಗುವಂಥ ಅವಕಾಶ ಒದಗಿ ಬರಲಿ. ಸೂರ್ಯ ಹೇಗೆ ನಡುನೆತ್ತಿಯನ್ನು ಇರ್ತಾನೋ, ಸರ್ವೋಚ್ಚ ಸ್ಥಿತಿಯನ್ನು ಇರ್ತಾನೋ, ಹಾಗೆ ಈ ಮನೆಯಲ್ಲಿ ಬೆಳಕು ಹೆಚ್ಚುವ ಕಾಲ, ಈ ಮನೆಯ ಭಾಗ್ಯರವಿ, ಭಾಗ್ಯ ಸೂರ್ಯನಿಗೆ ಮಧ್ಯಾಹ್ನ ಬರಬೇಕು ಅಂತ, ಅಂಥ ಕಾಲ ಇನ್ನು ಮುಂದಕ್ಕೆ ಇರಲಿ ಎನ್ನುವ ಆಶೀರ್ವಾದ ಇದರ ಹಿಂದೆ, ಇದರ ಆಳದಲ್ಲಿ ಅಡಗಿದೆ ಎಂಬುದನ್ನು ಈ ಸಮಯದಲ್ಲಿ ನಾವು ಸ್ಮರಣೆ ಮಾಡ್ಕೊಳ್ತೇವೆ. ಭಿಕ್ಷಕ್ಕೆ ತುಂಬ ಮುಖ್ಯವಾಗಿ ಬೇಕಾಗುವಂಥದ್ದು ಶ್ರದ್ಧೆ. ಶ್ರದ್ಧೆ ಎಷ್ಟಿದೆಯೋ ಅಷ್ಟು ಫಲ ಇರುವಂಥದ್ದು. ಇಂಥ ಕಾರ್ಯಕ್ರಮಗಳೆಲ್ಲ ಹಾಗೆ. ಈಗ ಉಪಕರಣಗಳು ಮುಖ್ಯ. ಒಂದು ಹೋಮ ಮಾಡಬೇಕು ಅಂದರೆ ಅದಕ್ಕೆ ಅಗ್ನಿ ಬೇಕು, ತುಪ್ಪ ಬೇಕು, ಸಮಿತ್ತು ಬೇಕು, ವೈದಿಕರು ಬೇಕು, ಮಂತ್ರಕೋಶ ಬೇಕು, ಸುಮಾರು ಸಂಗತಿಗಳೆಲ್ಲ ಬೇಕಾಗ್ತದೆ ನೋಡಿ. ಉಪಕರಣಗಳು ಅನೇಕ ಬೇಕು ಅಂತ. ಆದರೆ ಅದಕ್ಕಿಂತ ಮುಖ್ಯವಾಗಿರುವಂಥದ್ದು ಅಂತಃಕರಣ. ಅಂತಃಕರಣವೇ ಶುದ್ಧವಾಗಿ ಇಲ್ಲದೆ ಇದ್ದರೆ ಹೋಮಕ್ಕೆ ಯಾವ ಫಲವೂ ಕೂಡ ಇಲ್ಲ. ಗುರುಭಿಕ್ಷೆ ಆದರೂ ಕೂಡ ಹಾಗೆ ಅನೇಕ ಸಂಗತಿಗಳು ಬೇಕು. ಈಗ 15 ದಿನ ಅವಕಾಶ ಸಿಕ್ಕಿದ್ದು, ತುಂಬ ಸಿದ್ಧತೆ ಮಾಡಲಿಕ್ಕೆ ಆಗಲಿಲ್ಲ, ಹೇಗೆ ಮಾಡಬೇಕು ಹಾಗೆ ಮಾಡಲಿಕ್ಕೆ ಆಗಲಿಲ್ಲ ಎಂಬುದು ಜನಾರ್ದನನ ಅಳಲು. ಹಾಗೇನೂ ಇಲ್ಲ. ಯಾಕೆಂದರೆ
ಉಪಕರಣಗಳಿಗೆ ಎರಡನೇ ಪ್ರಾಶಸ್ತ್ಯ ಇರುವಂಥದ್ದು. ಮೊದಲನೇ ಪ್ರಾಶಸ್ತ್ಯ ಅಂತಃಕರಣಕ್ಕೆ ಇದೆ. ಅದು ಏನೇನೂ ಕೊರತೆ ಅಲ್ಲ ಈ ಕುಟುಂಬಕ್ಕೆ, ಈ ಇಡೀ ಈ ಬಳಗಕ್ಕೆ. ಹಾಗೆ ಅಂತ ಶ್ರದ್ಧೆಯ ಕೊರತೆ ಎಳ್ಳಷ್ಟು ಇಲ್ಲ. ತುಂಬ ಭಾವನೆ, ತುಂಬ ಶ್ರದ್ಧೆ. ಅವರಿಗೆ ನೆನೆಸಿದ್ರೆ ಕಣ್ಣೀರು ಬರ್ತದೆ ಆಗಲು. ಅಷ್ಟು ಭಾವುಕತೆ ಈ ವಿಷಯದಲ್ಲಿ. ಎಷ್ಟು ದೂರ ಇದ್ರೂ ಹೋಗಬೇಕು ಅನ್ನುವ ಒಂದು ಭಾವ. ಮನೆಯಿಂದ ಒಂದು ವಸ್ತು ತೆಗೆದುಕೊಂಡೋಗಿ ಕೊಡುವಾಗ ತುಂಬ ಒಂದು ಅದರಲ್ಲಿ ಸಮರ್ಪಣೆ, ಗುರುಪೀಠಕ್ಕೆ ಸಲ್ಲಬೇಕು ಅನ್ನೋ ತುಂಬ ಇದೆಲ್ಲ ತುಂಬಿ ತುಳುಕುವಷ್ಟು ಇದ್ದಾಗ ಉಪಕರಣಗಳ ಕೊರತೆ ಅದೇನು ಕೊರತೆ ಅಲ್ಲ, ಏನೇನೂ ಕೊರತೆ ಅಲ್ಲ. ನಾವು ಭಾಗವತದಲ್ಲಿ ಕೇಳ್ತೇವೆ. ಭಾಗವತದಲ್ಲಿ ಮಿಥಿಲೆಗೆ ಕೃಷ್ಣ ಹೋಗ್ತಾನೆ. ಅಲ್ಲಿ ಇಬ್ಬರು ಭಕ್ತರು ಕೃಷ್ಣನಿಗೆ. ಮಿಥಿಲೆಯ ರಾಜನು ಕೃಷ್ಣನ ದೊಡ್ಡ ಭಕ್ತ, ಇನ್ನೊಬ್ಬ ಶ್ರುತದೇವ ಅಂತ ಬ್ರಾಹ್ಮಣ. ಅದೇ ಕಥೆ ಬರ್ತದಲ್ಲ, ಒಂದಲ್ಲ ಒಬ್ಬ ಬಡ ಬ್ರಾಹ್ಮಣ ಇದ್ದಾನೆ. ಆ ಬಡ ಬ್ರಾಹ್ಮಣ ಶ್ರುತದೇವ ಅಂದ್ರೆ ಅತ್ಯಂತ ದಾರಿದ್ರ್ಯದ ಪರಮಾವಧಿ ಅಂಥವನವನು. ಇಬ್ಬರು ಭಕ್ತರು ಅಂತ. ಎರಡು ಮನೆಗೂ ಒಟ್ಟಿಗೆ ಕೃಷ್ಣ ಹೋಗ್ತಾನೆ. ತಾನು ಎರಡಾಗಿ, ಅವನು ಎರಡಾಗಿ, ಎರಡು ಮನೆ. ಒಂದು ರಾಜನ ಮನೆ, ಅರಮನೆ. ಇನ್ನೊಂದು ಅತ್ಯಂತ ದಟ್ಟ ದರಿದ್ರನ ಬಡವನ ಮನೆ. ರಾಜನ ಮನೆಯಲ್ಲಿ ರಾಜೋಪಚಾರ. ಅವನಿಗೂ ಶ್ರದ್ಧೆಯನ್ನು ಕೊರತೆ ಇಲ್ಲ. ರಾಜನಿಗೂ ತುಂಬ ಶ್ರದ್ಧೆ ಇತ್ತು ಅವನಿಗೂ. ಮಿಥಿಲೆಯ ರಾಜರುಗಳು, ಜನಕನ ವಂಶಸ್ಥರು, ಅವರೆಲ್ಲರೂ ಕೂಡ ತುಂಬ ಶ್ರದ್ಧಾವಂತರೇ ಅವರು. ಆದರೆ ಶ್ರುತದೇವನ ಮನೆಗಾಗುವಾಗ ಅಲ್ಲಿ ಏನಿದೆ, ಅಲ್ಲಿ ಏನೇನೂ ಇಲ್ಲ. ಆಚೀಚೆ ಮನೆಯಿಂದ ತಂದು ಮಾಡಿದ ವ್ಯವಸ್ಥೆಗಳೆಲ್ಲ, ಕೃಷ್ಣನನ್ನು ಕೂರಿಸ್ಲಿಕ್ಕೆ ಮಾಡಿದ ವ್ಯವಸ್ಥೆಗಳೆಲ್ಲ ಒಂದು ಮನೆ ಕೂಡ ಇಲ್ಲ ಅಂತ ಎನ್ನುವಂಥ ದಾರಿದ್ರ್ಯ ಆ ಶ್ರುತಿದೇವನಿಗಿತ್ತು ಅಂತ. ಆದರೆ ಆಶೀರ್ವಾದ ಏನೂ ಕಡಿಮೆ ಆಗಲಿಲ್ಲ ಕೃಷ್ಣನದ್ದು. ಯಾಕೆಂದರೆ ಅಷ್ಟು ಭಕ್ತಿಯಿಂದ ಅವನು ಮಾಡಿದ್ದಾನೆ, ಏನು ಕೊರತೆ ಆಗಲಿಲ್ಲ. ಶಬರಿದು ಹೀಗೆ ಅಲ್ವ, ಶಬರಿ ತುಂಬ ಪ್ರತೀಕ್ಷೆ ಮಾಡಿ ರಾಮ ಬಂದಿದ್ದು ಶಬರಿಯ ಒಂದು ಕುಟೀರಕ್ಕೆ. ಶಬರಿಯ ಪ್ರತೀಕ್ಷೆ ಒಂದು 12 ವರ್ಷದ ಪ್ರತೀಕ್ಷೆ ಅಂತ ಅನ್ಕೊಳ್ಳಿ. ಶಬರಿಯ ಪ್ರತೀಕ್ಷೆಯನ್ನು 12-13 ವರ್ಷದ ಪ್ರತೀಕ್ಷೆ ಅಂತ, 23 ವರ್ಷದ ಪ್ರತೀಕ್ಷೆ. ಹಾಗಾಗಿ ಮತ್ತೊಂಚೂರು ಜಾಸ್ತಿ ಉಂಟು ಇಲ್ಲಿ ಅದಕ್ಕಿಂತ. ಅಲ್ಲಿ ಏನು ಉಪಕರಣ ಉಂಟು, ಹಣ್ಣು ಮುದುಕಿ, ಅವಳಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ, ಏನು ಸಿದ್ಧತೆ ಮಾಡಲಿಕ್ಕೆ ಸಾಧ್ಯ ಅಂದರೆ ಏನೇನು ಸಿದ್ಧತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಾನು ಕಚ್ಚಿದ ಹಣ್ಣನ್ನೇ ರಾಮನಿಗೆ ಕೊಟ್ಲು, ಎಂಜಲು ಹಣ್ಣನ್ನೇ ರಾಮನಿಗೆ ಕೊಟ್ಲು. ಯಾಕೆಂದ್ರೆ ರಾಮನಿಗೆ ಕೊಡುವಾಗ ಅದು ರುಚಿ ಇರಬೇಕು ಅನ್ನೋ ಒಂದು ಭಾವ, ಅಲ್ಲಿ ಚೆನ್ನಾಗಿರ್ಬೇಕು ಅದು ಅಂತ. ಒಳ್ಳೆ ಹಣ್ಣನ್ನು ಕೊಡಬೇಕು ಅಂತ. ಒಳ್ಳೆ ಹಣ್ಣನ್ನು ಗೊತ್ತಾಗೋದು ಹೇಗೆ ಅಂದರೆ ತಿಂದು ನೋಡಿದ್ರೆ ಗೊತ್ತಾಗುವಂಥದ್ದು ಅಂತ. ಹಾಗಾಗಿ ಕಚ್ಚಿದ ಎಂಜಲನ್ನು ರಾಮ ಮಡಿ ಎಂದು ಭಾವಿಸಿ ಸ್ವೀಕಾರ ಮಾಡ್ತಾನೆ ಅಲ್ಲಿ. ಇದೆಲ್ಲ ಯಾಕೆ ನಾವು ನೆನಪು ಮಾಡ್ಕೊಂಡಿದ್ವಿ ಅಂದರೆ ಉಪಕರಣಗಳು ಮುಖ್ಯವೇ ಅಲ್ಲ, ಅಂತಃಕರಣ ಮುಖ್ಯ. ಅದು ಏನೂ ಕೊರತೆ ಇಲ್ಲ ಅಂತ. ಅಂತಃಕರಣದ ಕೊರತೆ ಏನೇನೂ ಇಲ್ಲ ಅಂತ. ಇಂದು ಬೆಳಗ್ಗೆ ಕೂಡ ಹಾಗೆ. ಇಂದು ಬೆಳಗ್ಗೆ ಈಗ ಸೂರ್ಯೋದಯ ಆದ ಮೇಲೆ ಶುದ್ಧ ಆಗಿ ಮತ್ತೆ ಮುಂದೆ ಎಲ್ಲ ಸಿದ್ಧತೆ ಆಗಬೇಕು. ಅದ ನಂತರ ಎಲ್ಲ ಸಿದ್ಧತೆ ಆಗಬೇಕು. ಹಿಂದಿನ ದಿನ ಈಗ ಆಶಾವಚ ಎಲ್ಲದೇ ಇರೋ ಸಮಯದಲ್ಲಿ ಬರುವಾಗ ಸಂಗತಿ ಬೇರೆ ಆಗ್ತದೆ ಅಂತ. ಸಾಕಷ್ಟು ಮೊದಲೇ ಬರುವಂಥದ್ದು ಸಮಯಾವಕಾಶ ಬೇಕಾದಷ್ಟು ಸಿಗ್ತದೆ. ಈಗ ಇಲ್ಲಿ ಹಾಗಲ್ಲ ಅಂತ. ಎಲ್ಲ ಆ ಕ್ಷಣದಲ್ಲಿ ಆಗಬೇಕು ಅಂತ. ಅದೆಲ್ಲವೂ ಆಗಿದೆ, ಎಲ್ಲವೂ ವ್ಯವಸ್ಥಿತವಾಗಿ ಆಗಿದೆ ಮತ್ತು ಸರಿಯಾಗಿ ಆಗಿದೆ ಅಂತ. ಹಾಗೆ ಈಗ ಗುರು ಭಿಕ್ಷೆ ಹೊಸದಲ್ಲ. ಇಲ್ಲಿಗೆ ಈಗಾಗಲೇ ಈ ಜನಾರ್ದನ ಹೇಳಿದ್ದು ನೀವು ಕೇಳಿರ್ಬೋದು. ಇದು ಗುರುಭಿಕ್ಷೆ, ಒಟ್ಟು ಗುರು ಪಾದಸ್ಪರ್ಶ 3 ಬಾರಿ ಆಗಿರುವಂಥದ್ದು ಈಗಾಗಲೇ. ಅದು ಭಿಕ್ಷೆ ಎಂಬುರ ಇಲ್ಲಿಗೆ ಆರಂಭ. ಒಟ್ಟು ಕುಟುಂಬದಲ್ಲಿ ನಡೆದಿದೆ ಅದು ಕುಟುಂಬದಲ್ಲಿ. ಆದರೆ ಈ ಸ್ಥಾನಕ್ಕೆ ಮೊದಲಾಗಿ ಬಂದಿರುವಂಥದ್ದು ಅಂತ. ಹಾಗಾಗಿ ಗುರು ಭಿಕ್ಷೆ ಹೊಸದು ಅಂತಲ್ಲ, ಆದರೆ ಈ ಜಾಗೆಗೆ ಆಗಮನ ಇದೆ ಮೊದಲನೇ ಬಾರಿಗೆ ಆಗ್ತಾ ಇರುವಂಥದ್ದು. ಅದು ಒಳ್ಳೆಯ ರೀತಿಯಲ್ಲಿ ಆಗಿದೆ. ಅಂದರೆ ತುಂಬಿ ತುಳುಕಿದೆ, ಮನಸ್ಸು ತುಂಬಿದೆ, ಸಭೆಯು ತುಂಬಿದೆ. ತುಂಬ ಸಂತೋಷ. ಜನಾರ್ದನಿಗೆ ಮಾತಾಡುವಾಗ ಗಂಟ್ಲು ಒಣಗ್ತಾ ಇತ್ತು. ನೋಡ್ತಾ ಇದ್ವು, ಏನು ಬಾರಿ ಗಂಟೆಗಟ್ಟಲೆಲ್ಲ ಮಾತಾಡಲಿಲ್ಲ, ಒಂದು 5 ನಿಮಿಷ ಮಾತಾಡಿದ್ದು. ಅದ್ರ ಒಳಗೆ ಗಂಟಲು ಒಣಗಿದೆ. ಮನಸ್ಸು ತುಂಬ ಆರ್ದ್ರವಾಗಿ ಇದೆ, ಮನಸ್ಸು ನೆನೆದಿದೆ, ಏನು ವ್ಯತ್ಯಾಸ ಇಲ್ಲ. ಆದರೆ ಗಂಟಲಿಗಾಗುವಾಗ ಒಣಗಿದೆ ಅಂತ. ಈ ಸಂದರ್ಭಗಳು ಮತ್ತೆ ಮತ್ತೆ ಬರುವಂಥದ್ದಲ್ಲ, ತುಂಬ ಅಪರೂಪದ ಸಂದರ್ಭಗಳು ಜೀವನದಲ್ಲಿ. ನೆನಪಿಡುವಂಥ ಗಳಿಗೆಗಳು, ಅಮೃತ ಕ್ಷಣಗಳು ಇದು ಎಂದರೆ ತಪ್ಪೇನೂ ಇಲ್ಲ ಅಂತ. ಹಾಗೆ ಗುರು ಒಲಿಯುವಂಥದ್ದು ಅಂತಃಕರಣದ ಮೂಲಕವಾಗಿ. ಅದು ಎಂಥ ಬಡವನಿಗೂ ಇರ್ತದೆ, ಎಂಥ ಅವಸರದಲ್ಲಿ ಕೂಡ ಅಂತಃಕರಣಕ್ಕೆ ಏನು ಕೊರತೆ ಇಲ್ಲ. ಕೆಲವು ಸಾರಿ ಅವಸರದಲ್ಲಿ ಚೆನ್ನಾಗಿ ಆಗೋದುಂಟು ಅಂತ. ಈ ಅಡುಗೆ ಮಾಡೋರು ಹೇಳೋದುಂಟು, ಅವಸರದಲ್ಲಿ ಅಡುಗೆ ಮಾಡಿದರೆ ಒಳ್ಳೇದಾಗ್ತದೆ ಅಡುಗೆ ಅಂತ. ಅದು ಭಾರಿ ತಯಾರಿ ಮಾಡಿದರೆ ಅಡುಗೆ ರುಚಿಯಾಗಬೇಕು ಅಂತ ಏನಿಲ್ಲ, ರುಚಿ ಆಗದೆ ಇರೋದುಂಟು. ಆದರೆ ಭಾರಿ ಅವಸರದಲ್ಲಿ ಮಾಡಿದರೆ
ಒಳ್ಳೆ ರುಚಿ ಹೇಗೆ ಬಂತು, ತಾನೇ ಬಂದ್ಬಿಡೋದು ರುಚಿ ಅದು ಅಂತ, ತನ್ನಷ್ಟಕ್ಕೆ ಬರುವಂಥದ್ದು. ಹಾಗಾಗಿ ಅವಸರದಲ್ಲಿ ನಡೆದ ಮಾತ್ರಕ್ಕೆ ಕಾರ್ಯಕ್ರಮದ ಶೋಭೆ ಕಡಿಮೆ ಅಂತೇನೂ ಇಲ್ಲ. ಹಾಗೆ ಅರ್ಧ ಮಾಣೆಮಠದಲ್ಲಿ ಪೂಜೆ ಎಲ್ಲ ಮಾಣೆಮಠದಲ್ಲಿ ಆಗಿದೆ ಪ್ರಾತಃ ಕಾಲ, ಮುಂದಿನ ಅರ್ಧ ಭಿಕ್ಷೆ ಇಲ್ಲಿ. ಹಾಗೆ ಮಾಡುವ ಸಂಪ್ರದಾಯ ಉಂಟು, ಸಂಪ್ರದಾಯಕ್ಕೇನು ಕೊರತೆ ಇಲ್ಲ. ಹಿಂದಿನ ಕಾಲದಿಂದ ಉಂಟು, ಗುರುಗಳು ಪರಮಗುರುಗಳು ಅವರೆಲ್ಲರ ಕಾಲದಲ್ಲೂ ಕೂಡ ಅದು ಮೊಕ್ಕಾಂ ಒಂದು ಕಡೆ ಇದ್ದು ಭಿಕ್ಷೆಗೆ ಬೇರೆ ಕಡೆ ಹೋಗುವಂಥ ಕ್ರಮಗಳಿತ್ತು ನಮ್ಮಲ್ಲಿ ಹಿಂದೆ ಅಂತ. ಆಗ ಪೂಜೆ ಮೊಕ್ಕಾಂ ಇರುವಲ್ಲಿ ಪೂಜೆ ಆಗ್ತದೆ, ಭಿಕ್ಷೆ ಮಾತ್ರ ಬೇರೆ ಕಡೆಗೆ. ಗೋಕರ್ಣದಲ್ಲಿ ಚಾತುರ್ಮಾಸ್ಯಗಳು ಹಿಂದಿನ ಕಾಲದಲ್ಲಿ ನಡೆಯುವಾಗ ಚಾತುರ್ಮಾಸ್ಯ ಒಂದು ಕಡೆ, ಮೊಕ್ಕಾಂ ಒಂದು ಕಡೆ ಇದ್ದರೆ ಭಿಕ್ಷೆ ಬೇರೆ ಕಡೆ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದ ಸಂದರ್ಭಗಳಿತ್ತು. ಚಾತುರ್ಮಾಸ್ಯದ ಮಧ್ಯೆ ಕೂಡ ನಡೆದಿದೆ ಅಂಥದ್ದು ಅಂತ. ಮಾಡಬಾರ್ದು ಅಂತಿಲ್ಲ, ಚಾತುರ್ಮಾಸ್ಯದಲ್ಲಿ ಗ್ರಾಮ ಸೀಮೆಯನ್ನು ದಾಟಬಾರ್ದು ಅಂತ ಮಾತ್ರ ನಿಯಮ ಇರುವಂಥದ್ದು. ಗ್ರಾಮದ ಒಳಗೆ ಆಚೀಚೆ ಹೋಗಲಿಕ್ಕೆ ಏನು ಶಾಸ್ತ್ರದ ವಿರೋಧ ಏನೂ ಇಲ್ಲ. ಹಾಗೆಲ್ಲ ನಡೆದಿದ್ದುಂಟು. ನಮ್ಮ ಕಾಲದಲ್ಲಿ ಕೂಡ ಕಡಿಮೆ ಅದು ನಡೆದಿದ್ದುಂಟು. ಆ ಕಡಿಮೆಯ ವರ್ಗಕ್ಕೆ ಇದು ಸೇರಿತು ಅಂತ, ಅಪರೂಪದ ವರ್ಗಕ್ಕೆ ಸೇರಿತ್ತು. ಈಗ ಎಲ್ಲ ಭಿಕ್ಷೆ ನಡೆದರೆ ಅದು ಇಲ್ಲಿ ವಿಶೇಷ ಅಂತ ಇರ್ತಿರ್ಲಿಲ್ಲ. ಇದೊಂದು ವಿಶೇಷ ಇನ್ನು ನೆನಪು ಮಾಡ್ಲಿಕ್ಕೆ ಉಂಟು ಇನ್ನು ಮುಂದೆ ಅಂತ. ಹೀಗಾಗಿತ್ತು, ಆ ಶೌಚ ಬಂದಿತ್ತು. ಹಿಂದಿನ ದಿನದವರೆಗೂ ಆ ಶೌಚ ಇತ್ತು. ಅದನ್ನು ಬೆಳಗ್ಗೆ ಹೋದ ಮೇಲೆ ಶುದ್ಧ ಆಗಿ ಮತ್ತೆ ಗುರುಗಳು ಬಂದು ಭಿಕ್ಷೆಯಾಗಿತ್ತು, ಪೂಜೆ ಮಾನ್ಯ ಮಠದಲ್ಲಿ ಆಗಿತ್ತು ಅಂತಲೇ ಹೇಳಲಿಕ್ಕೆ ಉಂಟು ಇನ್ನು ಮುಂದೆ ಅಂತ. ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲಿಯೂ ಅದು ಮುಂದುವರಿಲಿಕ್ಕೆ ಉಂಟು ಆ ಮಾತುಗಳು ಅಂತ. ಹಾಗೆ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರಿದೆ. ನಿಮಗೆಲ್ಲ ತುಂಬ ಆಶೀರ್ವಾದಗಳು. ಹಾಗೆ ಈ ಕುಟುಂಬಕ್ಕೂ ಕೂಡ ವಿಶೇಷ ಆಶೀರ್ವಾದಗಳು. ಆಶೀರ್ವಾದಕ್ಕೆ ಅವರು ಅರ್ಹರು, ಪಾತ್ರರು. ಯಾಕೆಂದರೆ ಅಷ್ಟು ಶ್ರದ್ಧೆ, ಅಷ್ಟು ಭಕ್ತಿ, ಭಾವನೆ ಎಲ್ಲ ಬೇಕಾದಷ್ಟು ಆ ಕುಟುಂಬದಲ್ಲೂ ಇದೆ. ಜನಾರ್ದನ ಹೇಳಿದಾಗೆ ಮಗಳು ಪೂಜೆ ನೋಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ಲು. ಹಾಗಾಗಿ ನಮ್ಮ ವಿದ್ಯಾರ್ಥಿನಿಯೇ ಮಗಳು. ಹಾಗೆ ಮಗಳನ್ನ ಕರ್ಕೊಂಡು ಬರ್ತಾ ಇದ್ದೆ ಮಠಕ್ಕೆ ಅಂತ. ಮಗ ಪರಿವಾರದಲ್ಲಿದ್ದ, ಹಾಗಾಗಿ ಅಲ್ಲಿಯೂ ಕೂಡ ಹಾಗೆ ಅಂತ, ಆಚೆಯಿಂದಲೂ ಕೂಡ ಹಾಗೆ ಅಂತ. ಮಗಳು ವಿದ್ಯಾರ್ಥಿನಿ ಆಗಿದ್ದು, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿನಿ ಆಗಿದ್ಲು. ಮಗ ಪರಿವಾರದಲ್ಲಿದ್ದ. ಪರಿವಾರ ಅಂದ್ರೂ ಕೂಡ ವಿದ್ಯಾರ್ಥಿ ಅಂತಲೇ. ತೀರ್ಥಕ್ಕೆ ಕರೆಯುವಾಗ ವಿದ್ಯಾರ್ಥಿಗಳು ಅಂತ ಕರೆದ್ರೆ ಪರಿವಾರದಲ್ಲಿ ಬರಬೇಕು ಅಂತ ಲೆಕ್ಕ. ಯಾಕೆಂದ್ರೆ ಗುರುಗಳ ಹತ್ತಿರದ ಶಿಷ್ಯರು ಅಂತ, ಅವರಿಗೆ ಕಲೀಲಿಕ್ಕೆ ತುಂಬ ಇರ್ತದೆ ಅಂತ ಲೆಕ್ಕ. ಹಿಂದಿನ ಕಾಲದಲ್ಲಿ ಗುರುಕುಲಗಳಲ್ಲಿ ವಾಸ ಮಾಡ್ತಾ ಇದ್ದಿದ್ದು, ಅಲ್ಲಿ ಈ ಪಾಠ ಅಂತ ತುಂಬ ಆಗ್ತಿರ್ಲಿಲ್ಲ, ನಿಯಮಿತವಾಗಿ ಆಗ್ತಾ ಇದ್ದಿತ್ತು. ನೋಡಿ ಕಲೀಲಿಕ್ಕೂ ತುಂಬ ಇರ್ತಾ ಇತ್ತು ಅಂತ. ಗುರುಕುಲ ವಾಸ ಯಾಕೆ ವಿಶೇಷ ಅಂದರೆ ಗುರುವಿನ ಜೀವನವನ್ನು ನೋಡಿ ಕಲಿಬೇಕು. ಗುರು ಹೇಗೆ ಆಲೋಚನೆ ಮಾಡ್ತಾರೆ, ಹೇಗೆ ಮಾತಾಡ್ತಾರೆ, ಹೇಗೆ ನಿಲ್ತಾರೆ, ಕೂರ್ತಾರೆ, ಹೇಗೆ ಪೂಜೆ ಮಾಡ್ತಾರೆ, ಅನುಷ್ಠಾನ ಮಾಡ್ತಾರೆ, ಹೇಗೆ ಹೇಳ್ತಾರೆ, ಮಲಗ್ತಾರೆ, ಸಂಕಷ್ಟಗಳು ಬಂದಾಗ ಹೇಗೆ ಅದನ್ನು ಸ್ವೀಕಾರ ಮಾಡ್ತಾರೆ, ಎದುರಿಸ್ತಾರೆ, ಇಡೀ ಗುರುವಿನ ಜೀವನ ಕ್ರಮವನ್ನು ನೋಡಿ ಕಲಿಬೇಕು. ಅದು ನಿಜವಾದ ಶಿಕ್ಷಣ. ಅದು ಈಗ ಆ ಪರಿಸ್ಥಿತಿ ಇಲ್ಲ. ಈಗಿನ ಗುರುಗಳನ್ನಂದ್ರೆ ಅಧ್ಯಾಪಕರನ್ನು ನೋಡಿ ಕಲಿಯುವಂಥದ್ದು ಇರುವುದಿಲ್ಲ. ನೋಡಿ ಕಲ್ತರೆ ಅಪಾಯ ಇರ್ತದೆ. ಅವ್ರು ಮಾಡುವಂತೆ ಮಾಡಿದರೆ ಜೀವನ ದಾರಿಲಿರೋದಿಲ್ಲ. ಅಂಥದ್ದಲ್ಲೇ ಉಂಟು ಅಂತ ಈಗ ಅಂತ. ಆದರೆ ಹಳೆಯ ಕಾಲದ ಅಂತ್ಯವಾಸಿಯಾಗಿರುವಂಥದ್ದು ಅಂದರೆ ನೋಡಿ ಕಲಿಯುವಂಥದ್ದು, ಹತ್ತಿರದಿಂದ ಗುರುವಿನ ಜೀವನವನ್ನು ನೋಡಿ ಜೀವನ ಕಲಿಯುವಿಕೆ ಅಂದರೆ ಬೇರೆ ಏನೂ ಇಲ್ಲ. ಪುಸ್ತಕದ ಕಲಿಯುವಿಕೆ ಅಲ್ಲ, ಜೀವನವನ್ನು ಕಲಿಬೇಕು ಅಂತ. ಜೀವನ ಕಲಿಯೋದು ಹೇಗೆ ಅಂದರೆ ಆದರ್ಶವಾಗಿ ಜೀವನ ಮಾಡೋರ ಹತ್ತಿರ ಇದ್ದು ನೋಡಿ ಕಲಿಬೇಕು ಅಂತ. ಅದೇ ನಿಜವಾಗಿರ್ತಕ್ಕಂಥ ಒಂದು ಕಲಿಕೆ ಅಂದರೆ ಅದು ಅಂತ. ಇವತ್ತು ಕಲಿಕೆ ಪುಸ್ತಕದ ಕಲಿಕೆ ಆಗಿದೆ, ಹೊಟ್ಟೆಪಾಡಿನ ಕಲಿಕೆ ಆಗಿದೆ. ಆ ಕಲಿಕೆಗೆ ದೊಡ್ಡ ಅರ್ಥ ಏನೂ ಇಲ್ಲ. ಅದೆಲ್ಲ ಹೊಟ್ಟೆಪಾಡಿಗೆ ಸೀಮಿತ ಹೊರತು ಹೃದಯಕ್ಕೇನಿಲ್ಲ, ಆತ್ಮಕ್ಕೇನಿಲ್ಲ ಅಂತ ಶಿಕ್ಷಣವೇ ಇವತ್ತು ಇರುವಂಥದ್ದು. ಪರೀಕ್ಷೆಯಲ್ಲಿ ಅಂಕಗಳು ಎಷ್ಟು ಬಂತು ಅಂತ ನೋಡುವಂಥ ಕಾಲ ಇವತ್ತು. ಆ ಕಾಲ ಹಾಗಲ್ಲ ಅಂತ. ಅವನು ಹೇಗಾಗಿದ್ದಾನೆ ಅಂತ ನೋಡಬೇಕು ಅಂತಂದರೆ ಬರೇ ಒಂದು 365 ದಿನ ಕಲಿಕೆ ಮಾಡಿ 3 ಗಂಟೆಯಲ್ಲಿ ಅವನ ಹಣೆ ಬರಹ ತೀರ್ಮಾನ ಮಾಡುವಂಥದ್ದಲ್ಲ. ಕೆಲವು ಪ್ರಶ್ನೆಗಳನ್ನು ಕೇಳಿ ಅಲ್ಲಿ ತೀರ್ಮಾನ ಮಾಡುವಂಥದ್ದಲ್ಲ. ಗುರು ವರ್ಷಾನುಗಟ್ಟಲೆ ನೋಡಿ ತೀರ್ಮಾನ ಮಾಡಬೇಕು. ನೀನೀಗ ಸಮರ್ಥ, ನೀನೀಗ ಮನೆಗೆ ಹೋಗಬಹುದು ಅಂತ ಗುರು ಕಳಿಸ್ಬೇಕು ಅಂತ. ಮನೆಗೆ ಹೋಗಬಹುದು ಅಂದರೆ ಯಾವ ಅರ್ಥ ಅಲ್ಲ, ನೀನು ಪೂರ್ಣನಾದ ನೀನು ಅಂತ, ನೀನು ಕಲಿಬೇಕಾದನ್ನು ಕಲಿತ ನೀನು ಅಂತ. ಆಗ ನೀನು ಮನೆಗೆ ತೆರಳಬಹುದು ಅಂತ. ಹಾಗೆ ಹತ್ತಿರ ಇದ್ದು ಕಲಿಯುವವರು ಪರಿವಾರದವರು ಅಂದರೆ ಅತ್ಯಂತ ಸನ್ನಿಹಿತವಾಗಿ ಇದ್ದುಕೊಂಡು ಕಲಿತಕ್ಕಂಥವ್ರು, ವಿದ್ಯಾರ್ಥಿಗಳು ಅಂತಲೇ ಬಿರುದವ್ರಿಗೆ ಇರುವಂಥದ್ದು. ಹಾಗಾಗಿ ಅವನು ವಿದ್ಯಾರ್ಥಿ, ಬೇರೆ ಏನೂ ಅಲ್ಲ ಅಂತ. ಕಲ್ತದ್ದು ತುಂಬ ಉಂಟು. ಮಠಕ್ಕೆ ಬಂದವರೆಲ್ಲ ಹಾಗೆ ಹೇಳ್ತಾರೆ, ಕಲ್ತದ್ದು ತುಂಬ ಉಂಟು ಅಂತ. ಅದೊಂದು ವಿಶ್ವವಿದ್ಯಾಲಯ ಇದ್ದ ಹಾಗೆ ಮಠ ಅಂತಂದರೆ. ಅದರಲ್ಲಿ ಸವಾರಿ ಅಂತಂದರೆ ವಿಶ್ವವಿದ್ಯಾಲಯ ಇದ್ದಂತೆ. ಅಲ್ಲಿಯ ಕಲಿಕೆ ಒಟ್ಟಿಗೆದ್ರೆ ಕಲಿಯುವಂಥದ್ದು ಬೇರೆ ಎಲ್ಲಿಯೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮುಂದಿನ ಪೀಳಿಗೆ ಕೂಡ ಅತ್ಯಂತ ಆಸಕ್ತ, ಅತ್ಯಂತ ನಿಷ್ಠೆ ಮಠದಲ್ಲಿ ಇಟ್ಕೊಂಡಿರುವಂಥದ್ದು, ಸಮರ್ಪಣೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗೆ ಮುಂದಿನ ತಲೆಮಾರು ಕೂಡ ಹಾಗೆ ಕಾಣ್ತಾ ಇದೆ ನೋಡಿದರೆ ಅಂತ. ಮತ್ತು ಮುಂದಿನ ತಲೆಮಾರುಗಳಲ್ಲಿ ಕೂಡ
ಅದೇ ಶ್ರದ್ಧೆ, ಅದೇ ಭಕ್ತಿ, ಅದೇ ಭಾವ ಕಾಣ್ತಾ ಇದೆ. ಹಾಗೆ ಒಂದು ಅಪರೂಪದ ಗುರುಭಿಕ್ಷೆ ಇಲ್ಲಿ ನೆರವೇರಿದೆ. ಇನ್ನು ಮುಂದೆಯೂ ಸೇವೆಗಳಾಗ್ತದೆ ಇಲ್ಲಿ, ಈಗಲೇ ಹೇಳ್ತೇನೆ ನಾವು. ಇನ್ನು ಮುಂದೆಯೂ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಇಲ್ಲಿ ಗುರು ಸೇವೆಗಳು ನಡೀತವೆ, ಖಂಡಿತವಾಗಿ ನಡೀತವೆ. ಇಲ್ಲಿ ನಾವು ಅದನ್ನು ಬಂದು ಸ್ವೀಕಾರ ಮಾಡ್ತೇವೆ. ನಮ್ಮ ಮುಂದಿನವರು ಕೂಡ ಸ್ವೀಕಾರ ಮಾಡಲಿ, ಹಾಗೆ ನಡೀಲಿ, ಆ ಪರಂಪರೆ ಅವಿಚ್ಛಿನ್ನವಾಗಿ ಮುಂದುವರಿಲಿ ಎಂಬುದಾಗಿ ಆಶೀರ್ವಾದ ಮಾಡಿ, ಇಲ್ಲಿರುವ ಎಲ್ಲರನ್ನೂ ಹರಸಿ ಪ್ರೀತಿಯಿಂದ ನೀವೆಲ್ಲ ತುಂಬ ಜನಾರ್ದನನ ಪ್ರೀತಿಯ ಕರೆಗೆ ಹೋಗೊಟ್ಟು, ಹಾಗೆ ಗುರುಪೀಠದ ಮೇಲಿನ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಕೂಡಿದವರಾಗಿ ಎಲ್ಲ ನೀವು ಇಲ್ಲಿ ಬಂದಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಆ ಎಲ್ಲ ವಿಷಯದಲ್ಲೂ ಒಳ್ಳೆಯದಾಗಲಿ. ಇಲ್ಲಿ 100 ಜನ ಕುಳಿತಿದ್ರೆ 100 ಮನಸ್ಸು ಇರ್ತದೆ ಅಂತ, 100 ಅಪೇಕ್ಷೆಗಳಿರ್ತವೆ, 100 ಸಂದರ್ಭಗಳಿರ್ತವೆ. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಸಂದರ್ಭ, ಒಂದೊಂದು ಪರಿಸ್ಥಿತಿಗಳು ಅಂತ. ಒಬ್ಬೊಬ್ಬರಿಗೂ ಆಶೀರ್ವಾದ ಸಿಗಬೇಕು. ಮತ್ತೆ ಬರೇ ಊಟಕ್ಕೆ ಅಂತ ಯಾರು ಬರ್ತಾರೆ, ಆ ಕಾಲ ಅಲ್ಲ ಇದು ಅಂತ. ಅವನವನಿಗೆ ಅವನವನ ಸಂದರ್ಭ ಇದೆ, ಅವನವನ ಜೀವನ ಇದೆ, ಅವನವನ ಸನ್ನಿವೇಶ ಇದೆ, ಅವನವನಿಗೆ ಆಗಬೇಕಾಗಿದ್ದಿದೆ. ಅದೆಲ್ಲ ಆಗಬೇಕು, ಇಲ್ಲಿಂದ ಆಗಬೇಕು. ಅದೆಲ್ಲ ಇಲ್ಲಿ ಬಂದು ಈ ಸ್ಥಾನಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಶುಭ ಪರಿವರ್ತನೆಗಳಾಗಬೇಕು. ನಿಮ್ಮ ಜೀವನದಲ್ಲಿ ಶ್ರೇಯಸ್ಸನ್ನು ಕಾಣುವಂತಾಗುವಾಗ ಈ ಮಣ್ಣಿಗೆ ಸಾರ್ಥಕತೆ, ಈ ಕಾರ್ಯಕ್ಕೆ ಒಂದು ಸಾರ್ಥಕತೆ. ಈ ಕುಟುಂಬಕ್ಕೂ ವಿಶೇಷವಾದ ಆಶೀರ್ವಾದಗಳು. ಇವರಿಗೂ ಜೀವನದಲ್ಲಿ ಎಲ್ಲ ಕುಟುಂಬಗಳಾಗೆ ಅನೇಕ ಕಷ್ಟ ನಷ್ಟಗಳನ್ನು ಕಂಡು ಎದುರಿಸಿ ಇಲ್ಲಿವರೆಗೆ ಬಂದಿರುವಂಥದ್ದು. ಮುಂದೆ ಒಳ್ಳೆಯದಾಗಲಿ ಅಂತ. ಈವರೆಗೆ ಆಗಿದ್ದೇನಾಯಿತೋ ಅದಾಯ್ತದು, ಆದರೆ ಧರ್ಮದ ದಾರಿಯನ್ನು ಬಿಡಲಿಲ್ಲ. ಅವರು ಧರ್ಮದ ದಾರಿಯಲ್ಲಿದ್ದಾರೆ ಇವತ್ತಿಗೂ ಕೂಡ. ಮುಂದೆ ಅಭ್ಯುದಯ, ಧರ್ಮದ ಮರೆಯೋದು ಅಭ್ಯುದಯ ಅಂದರೆ ಅದು ಬರಲಿ, ಒಳ್ಳೆಯದಾಗಲಿ. ಪುತ್ರ ಅಭಿವೃದ್ಧಿ ಮುಂದೆಲ್ಲ ಶ್ರೇಯಸ್ಸಾಗುವಂತೆ ಆಗಲಿ ಎಂಬುದಾಗಿ ಆಶಿಸ್ತೇವೆ. ಈ ಕುಟುಂಬಕ್ಕೂ ಬಳಗಕ್ಕೂ ಇಲ್ಲಿ ಸೇರಿದ ಎಲ್ಲರಿಗೂ ಪ್ರಭು ಶ್ರೀರಾಮಚಂದ್ರನ, ಚಂದ್ರಮೌಳೀಶ್ವರ, ರಾಜರಾಜೇಶ್ವರಿಯರ ಗುರು ಪರಂಪರೆಯ ಮತ್ತು ನಮ್ಮಿಂದ ಸಮರ್ಚಿತರಾದ ಎಲ್ಲ ಆರಾಧ್ಯ ದೇವತೆಗಳ, ಹಾಗೆ ಈ ನೆಲದಲ್ಲಿ ನೆಲೆಸಿದ ಎಲ್ಲ ದಿವ್ಯ ಶಕ್ತಿಗಳ, ದಿವ್ಯ ಸನ್ನಿಧಾನಗಳ ಕರುಣೆ ಹರಿಯಲಿ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ ಜೈ.